ಹೋಗ್ತಿದ್ಯಾ? ಹೋಗ್ತಿದ್ಯಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಯಾಕೆ ಏನು ಅಂತ ಹೇಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಹೇಳ್ತೀನಿ. ಆ ಕಡೆ ವಾರ್ಡ್ ಅಲ್ಲಿ. ಹೋಗ್ತಿದ್ಯಾ? ಕಾರನು ರಸ್ಕಿಕ್ಕಿ ಒಂದು ಪ್ಯಾಕೆಟ್. ಬೆಂಗಳೂರಿಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾಯಿತು. ಮಂಗಳವಾರ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದೆ, ಹಾಗಾಗಿ ನಾವು ಸೋಮವಾರನೇ ಹೋಗೋಣ ಅಂಥೇಳಿ. ಹೆಂಗಿದ್ರು ದರ್ಶನ ಬಂದಿತ್ತು ಕಾರಲ್ಲಿ. ಇನ್ನು ಎಲ್ಲರೂ ಜೊತೆಗೆ ಕಾರಲ್ಲಿ ಹೋಗಬೇಕು ಅಂತೇಳಿ ಹೊರಟ್ವಿ ಸೋಮವಾರನೇ. ಎಲ್ಲ ಬೇಗನೆ ಕೆಲಸ ಮುಗಿಸ್ಕೊಂಡು ತಿಂಡಿ ತಿಂದಿರಲಿಲ್ಲ ಗಾಯ್ಸ್. ಬೆಳಿಗ್ಗೆನೇ ಹೊತ್ತು ಮುಂಚೆನೇ ಬಿಡೋಣ, ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತಲ್ವ ಬೆಂಗಳೂರಿಗೆ. ಒಂದು ಸ್ವಲ್ಪ ಅವನಿಗೂ ಕೆಲಸ ಇತ್ತು, ಹಾಗಾಗಿ ಬೇಗ ಬಿಡೋಣ ಅಂತೇಳಿ ತಿಂಡಿ ತಿಂದಿರಲ್ಲ. ಎಲ್ಲ ಫ್ರೆಶ್ ಅಪ್ ಆಗಿ ಬಂದ್ವಿ. ಫಸ್ಟ್ ನಮ್ಮ ಪಾಪುನ ಕರ್ಕೊಂಡು ಹೋಗೋದು ಬೇಡ ಬೆಂಗಳೂರಲ್ಲಿ, ಅಲ್ಲಿ ನೋಡ್ಕೊಳೋರೆಲ್ಲ ನಾವು ಆಸ್ಪತ್ರೆಗೆ ಹೋದ್ರೆ ಅಂತೇಳಿ ಅವಳನ್ನ ಅಮ್ಮರ ಮನೇಲಿ ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಮ್ಮರು ಹಾಸ್ಪಿಟ್ಲಲ್ಲಿ ಇದ್ದಾರಲ್ವ, ರೀಸೆಂಟಾಗಿ ನನ್ನ ತಂಗಿ ಡೆಲಿವರಿ ಆಗಿದೆ, ಅಲ್ಲೇ ಇದೆ ಅಮ್ಮ. ಇನ್ನು ಅವತ್ತು ಡಿಸ್ಚಾರ್ಜ್ ಮಾಡ್ತಾರಂತ ಹೇಳಿದ್ರು, ಹಾಗಾಗಿ ಅಲ್ಲೇ ಬಿಟ್ಟೆ. ಅಪ್ಪ ಬಂದಾಗ ಕರ್ಕೊಂಡು ಹೋಗುತ್ತೆ, ಇಲ್ಲಾಂದರೆ ಇವರು ಡಿಸ್ಚಾರ್ಜ್ ಆದರೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿ ನೋಡ್ಕೊಂಡಂಗೂ ಆಗುತ್ತೆ. ದರ್ಶನ ನಾನು ನೋಡಿರಲಿಲ್ಲ, ಹಾಗೆ ನೋಡ್ಕೊಂಡಂಗೂ ಆಗುತ್ತೆ ಬಿಟ್ಟಂಗೂ ಆಗುತ್ತೆ ಅಂತೇಳಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದಾಯಿತು. ಆಗ್ಲುವಾಡಿಯಿಂದ ಶಿರಾಗೆ ಬಂದು ಶಿರಾದಲ್ಲಿ ಪಾಪನ್ನೆಲ್ಲ ನೋಡಿಕೊಂಡು ಅಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಬಾನೂ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಪಾಪನ ಜೊತೆ. ಅಂತೂ ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಬೆಂಗಳೂರಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ಬಿಡು ಬಾಯ್ ಬಾಯ್ ಮಾಡಿ.
ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು. ಒಂದು 12-12:30 ಆಗಿತ್ತು ಅನಿಸುತ್ತೆ. ಇನ್ನೂ ತಿಂಡಿ ತಿಂದಿರಲಿಲ್ಲ. ಹೊಟ್ಟೆ ಅಂತೂ ತುಂಬಾ ಹಸಿತಿತ್ತು. ಇನ್ನು ಹೋಟೆಲಾಗೆ ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಟೈರ್ಡ್ ಆಯಿತು. ಅವರಿಬ್ಬರು ಮಲಿಕೊಂಡ್ರು. ಬಟ್ ಮನೆಯೆಲ್ಲ ಒಂದು ಸ್ವಲ್ಪ ಗಲೀಜಾಗಿತ್ತು. ಯಾರೂ ಇಲ್ವಲ್ಲ ಜಾಸ್ತಿ ದಿವಸದಿಂದ. ಒಂದು ಸ್ವಲ್ಪ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟೆ ನೀಟಾಗೆ. ಎಲ್ಲ ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ದೋಸೆಗೆ ನೆನೆ ಹಾಕ್ತೆ. ಹಾಗೆ ಒಂದು ಸ್ವಲ್ಪ ಹೆಸರು ಕಾಳಿದ್ವು, ಅವನು ನೆನೆ ಹಾಕ್ತೆ. ಮೊಳಕೆ ಕಟ್ಟಿ ತಿನ್ಬೋದಲ್ವಾ ಅಂತ ಹೇಳಿ ಬರಬೇಕಾದ್ರೇ ಮಾರ್ಕೆಟ್ಗೆ ಹೋಗಿದ್ವಿ. ಒಂದು ಸ್ವಲ್ಪ ತರಕಾರಿ, ಸೊಪ್ಪು, ಹಾಲು, ಮೊಸರು ಎಲ್ಲ ತಾಬರೋಣ ಅಂತೇಳಿ. ಮನೇಲಿ ಏನೂ ಇಲ್ಲ ಅಂತ ಗೊತ್ತಲ್ವಾ, ಹಾಗಾಗಿ ಬರಬೇಕಾದ್ರೇ ಎಲ್ಲ ತೊಗೊಂಡು ಬಂದಿದ ತಕ್ಷಣ ಇನ್ನೊಂದು ಸ್ವಲ್ಪ ಫ್ರಿಜ್ಗೆಲ್ಲ ಇಕ್ಬಿಟ್ಟು ಟೀ ಕುಡಿಬೇಕು ಅನ್ನಿಸ್ತು. ತುಂಬ ಅಂದರೆ ತುಂಬಾ ತಲೆ ಹೊಡಿತಿತ್ತು, ತಲೆನೋವು ಬರ್ತಿತ್ತು. ಇತ್ತೀಚೆಗೆ ಜಾಸ್ತಿ ಜರ್ನಿ ಮಾಡೋದ್ರಿಂದ ನನಗೆ ಜರ್ನಿ ಮಾಡೋದೇ ಇಷ್ಟ ಆಗಲ್ಲ. ಬೇಜಾರಾಗಿ ಹೋಗ್ಬಿಟ್ಟಿದೆ. ಒಂದು ಒಳ್ಳೆ ಟೀ ಸ್ಟ್ರಾಂಗಾಗಿ ಇಟ್ಕೊಂಡು ಕುಡಿದೆ. ತಲೆನೋವೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಯಿತು. ಅದ್ರ ಜೊತೆ ಬನ್ ತಂದಿದ್ದೆ, ಬನ್ನು ತಿಂದೆ. ಟೀ ಕುಡಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೈಟ್ ಊಟಕ್ಕೆ ಏನಾನ ಸಿಂಪಲಾಗಿ ಅಡುಗೆ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ನಾನು ತರಕಾರಿ ಜೊತೆ ಸೊಪ್ಪು ತಂದಿದ್ನಲ್ವ, ಮಿಕ್ಸ್ ತಂದಿದ್ದೆ. ಅದರಲ್ಲಿ ಮಸೊಪ್ಪು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ನಾನು ಯಾವ ಥರ ಮಸೊಪ್ಪು ಮಾಡ್ತೀನಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸೊ ಬೇಳೆ ಎಲ್ಲ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ ಒಂದು ಚೊಂಬು ನೀರು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಉಪ್ಪು, ಅರಿಶಿನ, ಹಾಗೆ ಒಂದೆರಡು ಟೊಮೊಟೊ, ಹಾಗೆ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಇಲ್ಲಿ ನನಗೆ ಒಂದು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತೇಳಿ ಜಾಸ್ತಿನೇ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಹಾಗೆ ಕಟ್ ಮಾಡಿರೋಂಥ ಮಿಕ್ಸ್ ಸೊಪ್ಪು ನೀಟಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ಇದರಲ್ಲಿ ದಂಟು, ಪಾಲಕು, ಮೆಂತೆ, ಹಾಗೆ ಸಬಕ್ಸಿ ಸೊಪ್ಪು ಎಲ್ಲನೂ ಇದೆ. ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಕೂಗಿಸ್ತೀನಿ. ನೋಡಿ 4 ವಿಸಿಲ್ ಕೂಗಿದೆ. ಇವಾಗ ತಣ್ಣಗಾದ್ಮೇಲೆ ನೀಟಾಗಿ ಮಸ್ಕೋಬೇಕು. ಎಷ್ಟು ಚೆನ್ನಾಗಿ ಮಸಿದೋ ಅಷ್ಟು ಚೆನ್ನಾಗಿರುತ್ತೆ ಮಸ್ಸೊಪ್ಪು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕ್ರಷ್ ಮಾಡಿರೋಂಥ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಫ್ರೈ ಆದಮೇಲೆ ಮಸ್ತಿರೋದು ಏನಿದೆಯಲ್ಲ ಅದನ್ನು ಹಾಕಿ ಕುದಿಯಕ್ಕೆ ಬಿಡ್ತೀನಿ. ನಾನು ಮೇಲ್ಗಡೆ ಒಂದು ಸ್ವಲ್ಪ ಗಾರ್ನಿಷಿಗೆ ಚೆನ್ನಾಗಿರುತ್ತೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ನೋಡಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಬರೋಕೆ ಬಿಡ್ತೀನಿ. ಇವೇನಾನ ಕಮ್ಮಿ ಆಗಿದ್ದರೆ ಈ ಟೈಮೆಲ್ಲ ನೋಡ್ಕೊತೀನಿ. ಒಂದು ಸ್ವಲ್ಪ ಕಮ್ಮಿ ಆಗಿದ್ದರೆ ಉಪ್ಪು ಖಾರ ಹಾಕ್ತೀನಿ. ನೋಡಿ ಇನ್ನೊಂದು ಕಡೆನೂ ಅನ್ನ ರೆಡಿ ಆಗಿದೆ. ಅನ್ನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ತೀನಿ. ಅವರು ಒಂದು ಸ್ವಲ್ಪ ತಿಂತೀನಿ ಅಂತ ಹೇಳಿದರು, ಹಾಗಾಗಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿದ್ದೀನಿ ಅನ್ನನ. ಹಾಗೆ ಅವ್ರಿಗೆ ಕುಡಿಯೋದಕ್ಕೆ ಬಿಸಿನೀರಿಗೆ ಕೊಟ್ಟೆ. ಅವರು ಬಿಸಿನೀರು ಕುಡಿದ್ರು. ಇನ್ನು ಒಂದು ಸ್ವಲ್ಪ ಮಸೊಪ್ಪು ಅನ್ನದ ಜೊತೆ ಸೊಂಡಿಗೆ ತೇಲ್ಸೋಣ ಅಂತೇಳಿ ಇಲ್ಲಿ ಸೊಂಡಿಗೆ ತೇಲಿಸ್ತಾ ಇದ್ದೀನಿ.
ಒಂದೊಳ್ಳೆ ಊಟ ಮಾಡಿಕೊಂಡು ಇನ್ನು ದೋಸೆಗೆ ಬೇರೆ ನೆನೆ ಹಾಕಿದ್ನಲ್ವ ಅದನ್ನು ರುಬ್ಬನ ಅಂತೇಳಿ ನೀಟಾಗಿ ರುಬ್ತಾ ಇದ್ದೀನಿ. ರುಬ್ಬಬೇಕಾದ್ರೆ ಇದು ಪ್ಲೈನ್ ದೋಸೆ ಅಲ್ವಾ ನಾನು ಮಾಡ್ತಿರೋದು, ಅದಕ್ಕೆ ಒಂದು ಸ್ವಲ್ಪ ಅನ್ನನೂ ಹಾಕ್ತೀನಿ. ಅದೇ ಹೆಸ್ರು ಕಾಳು ದೋಸೆ ಆದರೆ ನಾನು ಅನ್ನ ಹಾಕೋಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಅನ್ನನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ ಮಿಕ್ಸಿಗೆ ಹಾಕಿದ್ದಾಗಿದೆ. ಇವಾಗ ಒಂದು ಸ್ವಲ್ಪ ಸೋಡಾನು ಇವಾಗಲೇ ಹಾಕ್ತೀನಿ ನಾನು. ಒಂದು ಸ್ವಲ್ಪ ಸೋಡಾ ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಸೈಡ್ಗೆ ಇಡ್ತೀನಿ. ಹಾಗೆ ಹೆಸ್ರು ಕಾಳು ನೆನೆ ಹಾಕಿದ್ನಲ್ವ ಅದೂ ಅಷ್ಟೇ ಒಂದು 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಬಸ್ಬಿಟ್ಟು ನೀರೆಲ್ಲ ಒಂದು ಕಾಟನ್ ಬಟ್ಟೆಗೆ ಹಾಕಿ ಕಟ್ಟಿರ್ತೀನಿ. ಇಲ್ಲಿ ಕಾಟನ್ ಬಟ್ಟೆ ಇಲ್ವಲ್ಲ, ಹಾಗಾಗಿ ಅದರಲ್ಲೇ ಬಿಡ್ತಾಯಿದ್ದೀನಿ. ಬೌಲಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಗ ಮೊಳಕೆ ಬರ್ತವೆ. ಒಂದೊಂದು ಲೇಟಾಗಿ ಬರ್ತವೆ, ಹೊಸ ಕಾಳಾದರೆ ಬೇಗ ಮೊಳಕೆ. ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್.